ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವೀಕೆಂಡ್ ಆಗಿರೋದ್ರಿಂದ ನಾವಿವತ್ತು ನಮ್ಮ ಫೇವ್ರೆಟ್ ಪರ್ಸನ್ ಬಾಲು ಅಣ್ಣನನ್ನು ಕರ್ಕೊಂಡು ಊಟಕ್ಕೆ ಅಂತ ಹೋಗ್ತಿದ್ದೇವೆ. ನಾವು ಹೋದ ಪ್ಲೇಸ್ ಸತ್ವಂ. ಇಲ್ಲಿ ಸಾತ್ವಿಕ್ ಫುಡ್ ಇರೋದಾಯ್ತಾ, ಅಂದರೆ ನೀರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಯೂಸ್ ಮಾಡದೆ ತಯಾರಿಸಿರುವಂತಹ ಅಡುಗೆಗಳು ತುಂಬ ಒಳ್ಳೆಯದಿತ್ತು. ಯಾವುದೆಲ್ಲ ಅಡುಗೆ ಇತ್ತು, ಏನೇನು ಮಾಡಿದ್ದಾರೆ, ಏನೇನು ಸ್ಪೆಷಲ್ ಇತ್ತು ಅನ್ನೋದನ್ನು ನೀವೇ ನೋಡಿ. ಬಫೆ ಸಿಸ್ಟಮ್ ಇರೋದ್ರಿಂದ ಪರ್ ಹೆಡ್ 1000 ರೂಪೀಸ್ ಚಾರ್ಜ್ ಮಾಡ್ತಾರೆ. ವೀಕ್ ಡೇಸಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ವೀಕೆಂಡಲ್ಲಿ 1000 to 1200 ತನಕನೂ ಇರುತ್ತೆ. ಇದು ನಾವು 3rd ಟೈಮ್ ವಿಸಿಟ್ ಮಾಡ್ತಾ ಇರೋದು. 60-70ಕ್ಕೂ ಹೆಚ್ಚು ವೆರೈಟಿ ಆಫ್ ಫುಡ್ ಇಲ್ಲಿರ್ತದೆ, ನೀವು ನೋಡ್ಬೋದು. ನಿಮಗೆ ಸ್ವೀಟ್ಸಲ್ಲೂ ಅಷ್ಟೇ ತುಂಬಾ ವೆರೈಟಿ ಇದೆ. ತುಂಬ ಟೈಪ್ಸ್ ಇದ್ದು ಪೇಸ್ಟ್ರೀಸ್ ಇತ್ತು, ಬೇರೆ ಬೇರೆ ಟೈಪ್ಸ್ ಇದ್ದು ರಸ್ಮಲಾಯಿ ಇತ್ತು. ಈ ಸಲ ಸ್ಪೆಷಲಾಗಿ ಲಿಚಿದು ರಸ್ಮಲಾಯಿ ಕೂಡ ಇತ್ತು. ಅಂದರೆ ಲಾಸ್ಟ್ ಟೈಮ್ ನಾವು ಹೋದಾಗ ಲಿಚಿ ರಸ್ಮಲಾಯಿ ಇರಲಿಲ್ಲ. ಅದು ಬಿಟ್ಟರೆ ಪಿಜ್ಜಾ ಇತ್ತು, ಮೋಮೋಸ್ ಇತ್ತು. ಅಂದರೆ ಇದು ಸ್ಪೆಷಲಾಗಿ ಯಾವುದೆಲ್ಲ ಇತ್ತು ಅಂತ ನಾನು ಮಾತ್ರ ಮೆನ್ಷನ್ ಮಾಡ್ತಾ ಇದ್ದೇನೆ. ಆಮೇಲೆ ಕ್ಯಾರೆಟ್ ಹಲ್ವಾ ಇತ್ತು, ಕೊನೆಗೆ ಪಾಯಸ. ಹೋದ ಕೂಡಲೇ ಫಸ್ಟಿಗೆ ಒಂದು ಟೊಮ್ಯಾಟೊ ಸೂಪನ್ನು ಕೊಟ್ಟರು ನಮಗೆ. ಯಾವಾಗಲೂ ಟೊಮ್ಯಾಟೊ ಸೂಪೇ ಇರೋದಿಲ್ಲ, ಒಂದೊಂದು ಸಲ ಒಂದೊಂದು ಟೈಪಿದ್ದು ವೆರೈಟಿ ಇರ್ತದೆ. ಇದೆಲ್ಲ ಬುಫೆಯಲ್ಲಿ ಇರಲಿಲ್ಲ. ಇದನ್ನು ನಾವು ಹೋದ ಕೂಡಲೇ ನಮಗೆ ಟೇಬಲ್ಗೆ ಸರ್ವ್ ಮಾಡ್ತಾಯಿದ್ರು. ಒಂದು ಸಲದು ಸರ್ವ್ ಎಲ್ಲ ಮಾಡಿದ ನಂತರ ಆಮೇಲೆ ಬುಫೆಯಲ್ಲಿ ಹೋಗಿ ನಾವು ತಗೊಳ್ಬೋದು. ಫುಡ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಟೇಸ್ಟ್ ಇತ್ತು, ತುಂಬಾ ರುಚಿಯಾಗಿತ್ತು. ಹಾಗೆ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡುವ ಅಂತ ಅಂದ್ಕೊಂಡೆ, ಆದರೂ ಕೂಡ ನನಗೆ ಎಲ್ಲವನ್ನು ಟ್ರೈ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಅಷ್ಟೊಂದು ಫುಡ್ ಇತ್ತು ಆಯಿತಾ. ನಾವು ಬಾಲವಣ್ಣನನ್ನು ಅಟ್ಲೀಸ್ಟ್ ಒಂದು 15 ಡೇಸಿಗೆ ಒಂದು ಸಲ ಆದರೂ ಮೀಟ್ ಆಗ್ತೇವೆ. ಯಾಕಂತ ಹೇಳಿದರೆ ನನ್ನ ಹೋಲ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಬಾಲವಣ್ಣ ಮತ್ತು ಸೌಮ್ಯಕ್ಕ, ಅಂದರೆ ಬಾಲವಣ್ಣ ಅವರ ಹೆಂಡತಿ, ನನ್ನ ಕಸಿನ್, ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಆಯಿತಾ. ಅದನ್ನು ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಆ್ಯಕ್ಚುಲಿ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಆಯಿತಾ. ಅಂದರೆ ಒಳ್ಳೇದಿರಬೇಕು ಸ್ವೀಟ್ಸ್. ಯಾವ ಎಣ್ಣೆಯಲ್ಲಿ ಕರೆದು ಏನೇನೋ ಮಾಡಿದರೆ ಎಲ್ಲ ನನಗೆ ಇಷ್ಟ ಆಗೋದಿಲ್ಲ. ಕೆಲವೊಂದು ಸ್ವೀಟ್ಸ್ ಅಂದರೆ ನನಗೆ ತುಂಬ ಇಷ್ಟ ಆಗ್ತದೆ. ಅದರಲ್ಲೂ ಎಸ್ಪೆಷಲಿ ರಸ್ಮಲಾಯಲ್ಲಿ ತುಂಬ ವೆರೈಟಿ ಇತ್ತು ಅಲ್ಲಿ. ಅದು ನನ್ನ ಫೇವ್ರೆಟ್ ಸ್ವೀಟ್ ಅಂತಲೇ ಹೇಳ್ಬೋದು. ಇನ್ನೊಂದು ಕಾಜು ಕತ್ಲಿ, ಅದು ಕೂಡ ನನಗೆ ತುಂಬಾ ಇಷ್ಟ ಆಯಿತಾ. ಅದಾದ ನಂತರ ಈ ಥರ ಸಪ್ರೇಟಾಗಿ ಬೇರೆ ಬೇರೆ ಟೈಪಿನ ಜ್ಯೂಸ್ ಇತ್ತು, ಮಾಕ್ಟೈಲ್ಸ್ ಇತ್ತು, ಫ್ರೆಶ್ ಜ್ಯೂಸ್ ಕೂಡ ಇತ್ತು. ನಾವು ಬೇಕು ಅಂತ ಹೇಳಿ ಆರ್ಡ್ರ್ ಕೊಟ್ಟರೆ ಜ್ಯೂಸನ್ನು ಮಾಡಿ ಕೊಡ್ತಾಯಿದ್ರು. ಬಟ್ ಜ್ಯೂಸಿಗೆ ಮಾತ್ರ ಸಪ್ರೇಟಾಗಿ ಬಿಲ್ ಇತ್ತು. ಆ್ಯಕ್ಚುಲಿ 50-60 ವೆರೈಟಿ ಅಲ್ಲ, ಜಾಸ್ತಿಯೇ ಇತ್ತು ಅಂತ ಹೇಳ್ಬೋದು. ಬಿಕಾಸ್ ನಾವು ಟೇಬಲಿಗೆ ಹೋಗಿ ಕೂತ ಕೂಡಲೇ ಅವರು ನಮಗೆ ಸರ್ವ್ ಮಾಡಿದ್ದೇ ಒಂದು 10+ ವೆರೈಟಿಯನ್ನು ಸರ್ವ್ ಮಾಡಿದ್ರಾಯ್ತಾ. ಇಷ್ಟೊಂದು ಐಟಮ್ಸ್ ಮಾಡಬೇಕಾದ್ರೆ ಯಾವ ಒಂದು ಐಟಮ್ ಕೂಡ ತಿನ್ನಲಿಕ್ಕಾಗೋದಿಲ್ಲ, ಒಳ್ಳೆದಿರಲಿಲ್ಲ ಅನ್ನೋ ರೀತಿಯಲ್ಲಿ ಯಾವುದೂ ಇರಲಿಲ್ಲ. ಎಲ್ಲದೂ ಕೂಡ ತುಂಬಾ ಒಳ್ಳೆದಿತ್ತು. ನೀವು ಕೂಡ ಸದಾಶಿವನಗರ್ ಸೈಡ್ ಹೋಗೋದಿದ್ರೆ ಒಂದು ಸಲ ಸತ್ವಮಿಗೆ ವಿಸಿಟ್ ಕೊಡಿ, ತುಂಬ ಒಳ್ಳೆದಿದೆ, ನಿಮಗೂ ಕೂಡ ಇಷ್ಟ ಆಗ್ಬೋದು.
ನಾವು ಆ್ಯಕ್ಚುಲಿ ಅಕ್ಷರಾಗೆ ಹೊರಗಿನ ಫುಡ್ ಎಲ್ಲ ಅಷ್ಟು ಕೊಡೋದಿಲ್ಲ. ಯಾಕಂದರೆ ಈಗ ಅವಳು ತುಂಬ ಚಿಕ್ಕವಳಲ್ವಾ, ಅವಳಿಗೆ ಹೊರಗಿನ ಫುಡ್ ಇನ್ನೂ ಲೈಫ್ ಟೈಮಲ್ಲಿ ಯಾವಾಗಲೂ ತಿನ್ನಲಿಕ್ಕಿರ್ತದೆ. ಸೊ ಇವಾಗ ಬೇಡ ಅಂತ ನಾವೇನು ಕೊಡ್ತಾ ಇಲ್ಲ, ಮನೆಯಲ್ಲೇ ಆದಷ್ಟು ಮಾಡ್ಕೊಂಡು ತಗೊಂಡು ಹೋಗ್ತೇವೆ. ಅವಳು ಅಷ್ಟೇ ಏನು ಬೇಕು ಅಂತ ಹೇಳ್ತಾ ಇರಲಿಲ್ಲ, ಬೇಡ ಅಂತಲೇ ಹೇಳ್ತಿದ್ಲು ಏನು ಕೊಟ್ಟರು ಕೂಡ. ಬಟ್ ಫ್ರೂಟ್ಸ್ ಎಲ್ಲ ಇತ್ತಲ್ವ, ಅದಕ್ಕೋಸ್ಕರ ಹಾಗೆ ಪ್ಲೇಟಲ್ಲಿ ಫ್ರೂಟ್ಸ್ ಎಲ್ಲ ತಂದು ಕೊಡ್ತಿದ್ದೆ. ಅದನ್ನು ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ಲು ಅವಳು. ಇಲ್ಲಿ ರೋಟಿ ನಾನೆಲ್ಲ ಮೊದಲೇ ಪ್ರಿಪೇರ್ ಮಾಡಿ ಇಟ್ಟಿರೋದಿಲ್ಲ, ನಿಮಗೆ ಬೇಕು ಅಂದರೆ ನೀವು ಆರ್ಡರ್ ಕೊಡ್ಬೋದು. ಬಟ್ ಇದಕ್ಕೇನು ಸಪ್ರೇಟ್ ಬಿಲ್ ಇರೋದಿಲ್ಲ, ಬಿಸಿ ಬಿಸಿಯಾಗಿ ಮಾಡಿ ಕೊಡ್ತಾರೆ ನಿಮಗೆ. ಇಲ್ಲಿ ನೀವು ನೋಡಿ ರಸಮಲೈ ಯಾವುದೆಲ್ಲ ವೆರೈಟಿಯಲ್ಲಿ ಇತ್ತು ಗೊತ್ತುಂಟ, ತುಂಬ ಒಳ್ಳೆಯದಿತ್ತು. ನಾನಂತೂ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದೇನೆ. ಎಲ್ಲ ಊಟ ಆದ ನಂತರ ನಮಗೆ ಈ ಥರ ಒಂದು ಬಾಕ್ಸಲ್ಲಿ ಬೀಡ ತಂದು ಕೊಟ್ಟರು. ಯೂಶ್ವಲಿ ನಾನು ಬೀಡ ಎಲ್ಲ ತಿನ್ನೋದಿಲ್ಲ, ಬಟ್ ಒಂದು ಸಲ ಟ್ರೈ ಮಾಡುವ ಅಂತ ಹೇಳಿ ಇಲ್ಲಿ ಬೀಡ ಕೂಡ ಟ್ರೈ ಮಾಡಿದೆ. ತುಂಬ ಒಳ್ಳೆಯದಿತ್ತು ಬೀಡ, ಅಷ್ಟೇನು ಮಸಾಲ ಎಲ್ಲ ಎಂತ ಕೂಡ ಹಾಕಿರಲಿಲ್ಲ, ಸಿಂಪಲ್ ಆಗಿತ್ತು. ಇಷ್ಟೆಲ್ಲ ಊಟ ಆದ ನಂತರ ನಮಗೆ ಬಂದ ಬಿಲ್ 3400 ರುಪೀಸ್. ಅಂದರೆ ಬುಫೆ ಇತ್ತಲ್ವ, ಹಾಗಾಗಿ ಪರ್ ಹೆಡ್ 1100 ರುಪೀಸ್ ಆ ಥರ ಏನೋ ಬಂತು. ಪ್ರೈಸ್ ಏನೋ ವರ್ತ್ ಅಂತಲೇ ಅನಿಸಿತಾಯ್ತಾ, ಫುಡ್ ತುಂಬ ಒಳ್ಳೆದಿತ್ತಲ್ವ, ಅದಕ್ಕೋಸ್ಕರ. ಮಾಲವಣ್ಣ ಮೇಲೆ ಊಟ ಮಾಡಿದ್ರಲ್ಲ, ಹೇಗಿತ್ತು ಊಟ? ಒಳ್ಳೆದಿತ್ತಾ? ಎಷ್ಟು ರೇಟಿಂಗ್ಸ್ 10ಅಲ್ಲಿ? 10ಅಲ್ಲಿ 10. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.